ಮಾಜಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿಯವರು ಅಸಿಂಧು ಆಗಿರೋದ್ರಿಂದ ಸುಬ್ಬಾರೆಡ್ಡಿಯವರು ಕಾಂಗ್ರೆಸ್ ಪಕ್ಷದವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ. ಸುಬ್ಬಾರೆಡ್ಡಿಯವರು ಅಸಿಂಧು ಮಾಡಿರೋದು ಸರಿ ಇಲ್ಲ ಅಂತ. ಸುಬ್ಬಾರೆಡ್ಡಿಯವರು 13 ವರ್ಷ ಶಾಸಕರಾಗಿ ಬಾಗೇಪಲ್ಲಿಯಲ್ಲಿ ಅಭಿವೃದ್ಧಿ ಹಿಂದೆ ಆಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ. ಅದರಿಂದ ಮತ್ತೆ ಇನ್ನೊಂದು ಸುಬ್ಬಾರೆಡ್ಡಿಯವರು ಅವರ ಆಸ್ತಿಗಳು ಮುಚ್ಚಿಕ್ಕೆ ಎಲ್ಲ ವಿದೇಶಗಳಲ್ಲೆಲ್ಲ ಪ್ರಾಪರ್ಟಿಗಳು ಮಾಡಿ ಬಾಗೇಪಲ್ಲಿಯಲ್ಲಿ ಸಾವಿರಾರು ಎಕರೆ ಜಮೀನುಗಳು ಮಾಡಿ ಇವತ್ತು ಜನರಿಗೆ ತಪ್ಪು ದಾರಿಯನ್ನು ತೋರಿಸಿ ಜನರಿಗೆ ಮೋಸ ಮಾಡಿ, ಈಗ ಗೌರ್ಮೆಂಟ್ಗೂ ಮೋಸ ಮಾಡಿ GST ಕಟ್ಟದಿರ ಇದೆಲ್ಲ ಮಾಡಿದ್ದಕ್ಕೆ ಆಪೋಸಿಟ್ ವ್ಯಕ್ತಿ ಮುನಿರಾಜ್ ಅವರು BJP ಅಭ್ಯರ್ಥಿ ಆಗಿರ್ತಕ್ಕಂಥ ಮುನಿರಾಜ್ ಅವರು ಕೇಸ್ ಹಾಕಿದಾಗ ಕೋರ್ಟಲ್ಲಿ ಅಸಿಂಧು ಆಯಿತು. ಅಸಿಂಧು ಆದಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೆಸ್ ಮೀಟ್ ಮಾಡಿ ಸುಬ್ಬಾರೆಡ್ಡಿ ಅವರು ಒಳ್ಳೆಯವರು, ಮದುವೆಗಳು ಮಾಡ್ತಾವ್ರೆ, ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡ್ತಾವ್ರೆ, ಈ BJP ಅಭ್ಯರ್ಥಿ ಹಾಕಿರೋದು ಕೇಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸುಬ್ಬಾರೆಡ್ಡಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಬಾಗೇಪಲ್ಲಿಗೆ 13 ವರ್ಷದಿಂದ ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಒಳ್ಳೆ ಡ್ಯಾಮ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಹೇಳ್ತಾ ಇಲ್ಲ. ಮತ್ತು ಸುಬ್ಬಾರೆಡ್ಡಿ ಅವರು ಒಳ್ಳೆಯವರು ಅಂತಾರೆ. ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಇಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ. ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಇಲ್ಲ ಅಂತಾಗ DCC ಬ್ಯಾಂಕ್ ಬೇರೆ ಕಾರ್ಯಕರ್ತರಿಗೆ ಯಾರಾದರೂ ಕೊಡ್ಬೋದಾಗಿತ್ತಲ್ಲ, ಅದಕ್ಕೆ ಸುಬ್ಬಾರೆಡ್ಡಿ ಅವರು ಇದು ಮಾಡಬೇಕು. ಅದರಿಂದ ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಜಾಸ್ತಿ ಇದೆ. ಮತ್ತು ಇವಾಗ 1200 ಎಕರೆ ಜಮೀನು ಮಾಡೋರು ಬಾಗೇಪಲ್ಲಿ, ಇಲ್ಲ ಬಿನಾಮಿ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇಲ್ಲ 1200 ಎಕರೆ ಜಮೀನು ಮಾಡೋರು. ಇದಕ್ಕೆ ಮುಂಚೆ ಫಸ್ಟ್ ಬಾಗೇಪಲ್ಲಿ ನಾರಾಯಣ ರೆಡ್ಡಿ ಅವರು ಆಗಿದ್ದರು MLA, ಮತ್ತು ರೇಣುಕಾ ರಾಜೇಂದ್ರ ಅವರಾಗಿದ್ದರು, ಮುನಿರಾಜ್ ಅವರಾಗಿದ್ದರು, ಅಫ್ಸಾಮ್ ರೆಡ್ಡಿ ಅವರಾಗಿದ್ದರು, GV ಶ್ರೀರಾಮ್ ರೆಡ್ಡಿ ಅವರಾಗಿದ್ದರು, ಸಂಪಂಗಿ ಅವರಾಗಿದ್ದರು. ಯಾರೂ ಈ ಥರ ಆಸ್ತಿಗಳು ಮಾಡಿಲ್ಲ. ಬೆಸ್ಟ್ ಶಾಸಕ ಅಂದರೆ ಇವತ್ತು ಸುಬ್ಬಾರೆಡ್ಡಿ. ಬಾಗೇಪಲ್ಲಿ ತಾಲೂಕಲ್ಲಿ ಬೆಸ್ಟ್ ಶಾಸಕ ಅಂದರೆ ಸುಬ್ಬಾರೆಡ್ಡಿ. ಇನ್ನೊಂದೇನೆಂದರೆ ಮದುವೆಗಳು ಮಾಡ್ತಾರೆ. ಬೆಂಗಳೂರಲ್ಲಿ ಮಾರ್ತಲ್ಲಿ, ಕುಂದಲಲ್ಲಿ, ಚಿನ್ನಪ್ಪನಲ್ಲಿ, ಕಾಡ್ಬಿಸ್ನಲ್ಲಿ ಮತ್ತು ಮುನೇಕೋಲಲ್ಲಿ ಅಲ್ಲಿಂದ ಒಂದು 10-15 ಹಳ್ಳಿಗಳಲ್ಲಿ ಸೆಕೆಂಡ್ಸ್ ಎಣ್ಣೆ ಕುಡಿದು 600 ಜನ ಸತ್ತಿದ್ದಾರೆ. 600 ಜನ ಈಗ ಸೆಕೆಂಡ್ಸ್ ಈಗ ಬರ್ತಾ ಇಲ್ಲ, ಮೊದಲು ಸೆಕೆಂಡ್ಸ್ ಕುಡಿದು. ಅದರಿಂದ ಅವರ ದೇವರು ಎಲ್ಲಿದ್ದಾರೆ ಅಂತ, ಒಂದು ಇವ್ರು ಸತ್ತರೆ ನೀವು 10 ಮದುವೆ ಮಾಡಬೇಕಂತ, ಅದಕ್ಕೆ ಅವ್ರು ಮದುವೆಗಳು ಮಾಡಿದ್ದಾರೆ ಹೊತ್ತು ಅವರು ಸ್ವಾರ್ಥಕ್ಕೆ ಮಾಡಿದ್ದಾರೆ ಹೊತ್ತು ಇನ್ನೊಂದೇನಿಲ್ಲ. ಇನ್ನು ಎರಡನೇದು ಏನಪ್ಪ ಅಂದರೆ ಬಾಗೇಪಲ್ಲಿಯಲ್ಲಿ ಈಗ ಅಭಿವೃದ್ಧಿಯೂ ಇಲ್ಲ. ಇದು 13 ವರ್ಷ ಶಾಸಕರಾಗಿ ಇಲ್ಲಿ ಅಭಿವೃದ್ಧಿ ಭಾರಿ ಕುಂಠಿತವಾಗಿದೆ. ಮತ್ತು ಏನು ಅಭಿವೃದ್ಧಿ ಅಂದರೆ ಅವರು ಭ್ರಷ್ಟಾಚಾರ ಹೆಂಗೆ ಮಾಡಬೇಕು, ಜಮೀನು ಏನು ಮಾಡಬೇಕು, ಅದು ಬಿಟ್ಟರೆ ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ಅವ್ರಿಗಿಲ್ಲ. GV ಶ್ರೀರಾಮ್ ರೆಡ್ಡಿ ಅವರಾಗ್ಬೋದು, ಸಂಪಂಗಿ ಅವರಾಗ್ಬೋದು, ಎಲ್ಲ ಅವರು ನಾನು ಅದು ಮುಂಚೆ ನಾನು ಮೊದಲು ಯಾರಂತೂ ನಾನು ನೋಡಿರಲಿಲ್ಲ ಅಭಿವೃದ್ಧಿ ಹೆಂಗಿತ್ತು ಅಂತ. ಇವರು ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ. ಇವರ ಅಭಿವೃದ್ಧಿ ಏನಂದರೆ ಬಾರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಾಗೇಪಲ್ಲಿ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಬಾರ್ ಫೇಮಸ್ಸು. ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ, ಚಿಂತಾಮಣಿ ಕಲ್ಲೆ ಬೀಜ ಅಂತಾರೆ, ಬಾಗೇಪಲ್ಲಿ ಅಂದರೆ ಬಾರ್ ಫೇಮಸ್ ಅಂತ. ನನಗೆ ಬೆಂಗಳೂರಲ್ಲೆಲ್ಲ ಏನಪ್ಪ ನೀವು ಬಾಗೇಪಲ್ಲಿಯಲ್ಲಿ ಫುಲ್ ಬಾರ್ಗಳು ಅಂತ ಹೇಳ್ತಾರೆ. ಇನ್ನೊಬ್ಬರು ನನ್ನ ತಾತಪ್ಪ ಸಿಕ್ಕಿದ್ದ, ಏನು ಕಾರಲ್ಲಿ ಬಂದು ಲಗ್ಮದ್ದೆಪಲ್ಲಿ ಕ್ರಾಸ್ ಎಲ್ಲ ಹಚ್ಕೊಂಡು ಬಂದಿದ್ದೆ. ಬಾಗೇಪಲ್ಲಿ ಹೆಂಗಿದೆ ಅಭಿವೃದ್ಧಿ ಅಂತ ಕೇಳಿದ್ರೆ ಅವಾಗ ಸುಬ್ಬಾರೆಡ್ಡಿ ಶಾಸಕ. ಅವಾಗ ಕೇಳಿದ್ರೆ ಏನಪ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಗಡ್ಡಿ ದೇವಸ್ಥಾನ ಪಕ್ಕದಲ್ಲಿ ಆ ಕಡೆ ಒಂದು ಬಾರ್ ಈ ಕಡೆ ಒಂದು ಬಾರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಥರ ನಮ್ಮ ಬಾಗೇಪಲ್ಲಿಯಲ್ಲಿ ಶಾಸಕ ಮಾಡಿರ್ತಕ್ಕಂಥ ಅಭಿವೃದ್ಧಿ. ಎರಡನೇದು ಬಂದು ಕೈಗಾರಿಕಾ ವಲಯದಲ್ಲಿ ಅಲ್ಲಿ ರೈತರನ್ನು ಬೆದರಿಸಿ ಶಿವಾರೆಡ್ಡಿ ಅಂತ ಎಕ್ಸಾಂಪಲ್ ಬೆದರಿಸಿ ಎಲ್ಲೇ ಕ್ವಶನ್ ಹಾಕಿ ನಮ್ಮ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದರು, ಕಂದಾಯ ಸಚಿವರಾಗಿದ್ದಾಗ ಸುಬ್ಬಾರೆಡ್ಡಿ ಅವರು ಅವತ್ತು ಹೇಳಿದ್ರು ಭೂ ಕಬಲಿಕೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಭೂ ಕಂಬಲಿಕೆ ಮಾಡಿ ಶಿವಾರೆಡ್ಡಿ ಅವರು ಎಲ್ಲೇ ಕ್ವಶನ್ ಹಾಕಿ ಇದು ಮಾಡಿ ಅದು ಅವ್ರ ಮೇಲೆ ಒಂದು ದೊಡ್ಡದಾಗಿ ಇದು ಮಾಡ್ತಾರೆ. ಮಾಡಿದ್ಮೇಲೆ ಈಗ ಶಿವಾರೆಡ್ಡಿ ಜಮೀನು ಮತ್ತು ಇವರು ತಗೊಂಡಿದ್ದಾರೆ. ಅದು ಈಗ ಕೈಗಾರಿಕೆ ಕೊಟ್ಟಿದ್ದಾರೆ. 70 ಲಕ್ಷ 80 ಲಕ್ಷ ಫಿಕ್ಸ್ ಮಾಡಿದ್ರೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಯಾಕೆ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಇವತ್ತು ಫಸ್ಟ್ ಇವ್ರ ಜಾಗ ಎಲ್ಲ ದುಡ್ಡು ರಿಲೀಸ್ ಮಾಡಿಸ್ಕೊಂಡು ಮತ್ತೆ ರೈತರಿಗೆ ಕೊಡೋಣ ಸ್ಟೆಪ್ ಬೈ ಸ್ಟೆಪ್ ಅಂತ ಇದ್ದಾರೆ. ಅದರಿಂದ ಸುಬ್ಬಾರೆಡ್ಡಿ ಅವ್ರಿಗೆ ದೇವರೇ ಶಿಕ್ಷೆ ಕೊಟ್ಟರು. ಈಗ ಜನರ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ದೇವರೇ ಶಿಕ್ಷೆ ಕೊಟ್ಟರು. ಜನರ ಕೈಯಲ್ಲಿ ಇತ್ತು. ಏನು ಮಾಡಿದ್ರಂದರೆ ಅವರು 2013ರಲ್ಲಿ ಜನರ ಪ್ರೀತಿ ವಿಶ್ವಾಸ ತಗೊಂಡು ಗೆದ್ದರು, ಅಷ್ಟು ಬಿಟ್ಟರೆ. ಮತ್ತು 2015ರಲ್ಲೂ ಅಡ್ಡದಾರಿಯಲ್ಲೇ ಗೆದ್ದಿರೋದು, 2023ರಲ್ಲಿ ಅಡ್ಡದಾರಿಯಲ್ಲೇ ಗೆದ್ದಿರೋದು. ಯಾವತ್ತೂ ಜನರ ಪ್ರೀತಿ 2 ಸಲನೂ ಜನರ ಪ್ರೀತಿ ತಗೊಂಡಿಲ್ಲ. ದುಡ್ಡು ಕೊಟ್ಟು, ಎಣ್ಣೆ ಕೊಟ್ಟು, ಸೀರೆ ಕೊಟ್ಟು ಅಡ್ಡದಾರಿಯಲ್ಲಿ ಗೆದ್ದಿದ್ದಾರೆ ಅಂತ ನಾನು ಅಭಿಪ್ರಾಯ. ಸರ್, ಈಗ ಮುನ್ರಾಜ್ ಅವರು ಹೊರಗಡೆಯಿಂದ ಬಂದವರು ಅಂತ ಹೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್.
ಕಾಂಗ್ರೆಸ್ನವರು ಹೇಳೋದು ಹಂಗೆ. ಯಾಕಂದರೆ ಅವ್ರಿಗೆ ಸುಳ್ಳು ಹೇಳೋದು ಅವರು ಭಾರಿ ಒಳ್ಳೆ, ಸುಳ್ಳು ಹೇಳೋದು ಅವ್ರಿಗೆ ಭಾರಿ ಒಳ್ಳೆ ಇದು. ಅವ್ರಿಗೆ ಸುಳ್ಳು ಹೇಳೋದು ಅವ್ರು ಭಾಳ ಚೆನ್ನಾಗಿ ಕಲ್ತಿದ್ದಾರೆ. ಈಗ ಇವರು ಪ್ರಿಯಾಂಕಾ ಗಾಂಧಿ ಅವರು ವಾಯನಾಡಲ್ಲಿ ಬಂದರು, ಕೇರಳ, ಅವ್ರದ್ದು ಹೊರಗಡೆ ಅಲ್ವಾ. ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬಂದರು, ಅವ್ರು ಯಾಕೆ ಬಂದರು? ಬಟ್ ಕಾಂಗ್ರೆಸ್ನವ್ರು ಹೇಳೋದೇ ಸುಳ್ಳು. ಈಗ ಮಾಹಿತಿ ಮುಚ್ಚಿರೋದು ಆಸ್ತಿದು ಸ್ವಲ್ಪ ತಪ್ಪಾಗಿದೆ, ಏನು ಜಾಸ್ತಿ ತಪ್ಪು ಮಾಡಿಲ್ಲ MLA ಅವರು ಅಂತ ಹೇಳ್ತಾ ಇದ್ದಾರೆ ಸರ್. ಆಸ್ತಿ ತಪ್ಪು ಮಾಡಿದ್ದಾರೆ ಅಂದರೆ ಸ್ವಲ್ಪ ಆದರೂ ತಪ್ಪೆ, ದೊಡ್ಡದಾದರೂ ತಪ್ಪೆ. ಸ್ವಲ್ಪ ಅಲ್ಲ ತಪ್ಪು ಮಾಡಿದ್ರು, ಭಾರಿ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು. ಈಗ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀರಾ, ಗೌರ್ಮೆಂಟ್ ದುಡ್ಡು ತಿಂದು ತೇಲಾಡಿದ್ದಾರೆ. ಗೌರ್ಮೆಂಟ್ಗೆ ತಪ್ಪು ಮಾಡಬಾರ್ದು. ಗೌರ್ಮೆಂಟ್ ಅಂದರೆ ನಮ್ಮ ಸರ್ಕಾರ ದುಡ್ಡು ತಿಂದಿದ್ದಾರೆ, ಕಾಂಟ್ರಾಕ್ಟ್ ದುಡ್ಡು ತಿಂದಿದ್ದಾರೆ, ಮತ್ತು ಆಸ್ತಿ ಮುಚ್ಚಿದ್ದಾರೆ. ಸ್ವಲ್ಪ ತಪ್ಪು ಅಂತಾರೆ, ಸ್ವಲ್ಪ ಅಲ್ಲದು ಭಾರಿ ದೊಡ್ಡ ತಪ್ಪು. ತಪ್ಪು ಅಂದರೆ ಸ್ವಲ್ಪ ಅನ್ನೋದು ತಪ್ಪೆ, ದೊಡ್ಡದಾದ್ರೂ ತಪ್ಪೆ. ಬಟ್ ದೊಡ್ಡ ತಪ್ಪನ್ನೇ ಮಾಡಿರೋದು ಸುಬ್ಬಾರೆಡ್ಡಿ ಸರ್. ಅವ್ರ ಅನ್ಯಾಯಿಗಳು ಮತ್ತೆ ಶಾಸ್ತ್ರ ಮುಂದುವರಿತಾರೆ ವಿಧಾನಸಭಾ ಕ್ಷೇತ್ರಕ್ಕೆ. ಅವರು ಶಾಸಕರಾಗುವ ಅವಕಾಶ ಇಲ್ಲ. ಸ್ಟೇ ಸಿಕ್ಕರೂ 3 ತಿಂಗಳಷ್ಟೇ. ಸ್ಟೇ ಕೊಡಬಾರ್ದು ಅವ್ರಿಗೆ. ಯಾಕಂದರೆ ಸುಬ್ಬಾರೆಡ್ಡಿ ಅವರು ಭಾರಿ ತಪ್ಪು ಕೆಲಸ ಮಾಡಿದ್ದಾರೆ. ಅದರಿಂದ ಸುಬ್ಬಾರೆಡ್ಡಿ ಅವರಿಗೆ ಸ್ಟೇ ಸಿಗಬಾರ್ದು. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಗೆ ನೆಕ್ಸ್ಟ್ ಶಾಸಕರಾಗುವ ಅವಶ್ಯಕತೆಯೇ ಇಲ್ಲ. ಅವ್ರ ಮನೆಯವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಗೌರವ ಇದೆ ಅಂತಂದರೆ ಗೌರವ ಇಲ್ಲ. ಅವ್ರಿಗೆ ಏನಾದರೂ ಗೌರವ ತಗೊಂಡು ಅವ್ರ ಮನೆಯವ್ರಿಗೆ ಕೊಡ್ತೀರಾ, ಯಾರಿಗಾದ್ರೂ ಕಾರ್ಯಕರ್ತರು ಕೊಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಸರ್, ಅನ್ಯಾಯಿಗಳು ಇಲ್ಲ ನಮ್ಮ ಶಾಸಕ ಯಾವುದೋ ಆ ಥರ ಇದು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಬ್ಬಾರೆಡ್ಡಿ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಇಡೀ ನಮ್ಮ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಅಂಥ ಅನ್ಯಾಯ ಕೆಲಸಗಳು ಯಾರೂ ಮಾಡಿಲ್ಲ. ಈಗ ಉಪಚುನಾವಣೆ ಬಂದರೆ ನಿಮ್ಮ ಅಭಿಪ್ರಾಯ ಸರ್? ಉಪಚುನಾವಣೆ ಬಂದರೆ ಸುಮ್ಮನೆ ಗೌರ್ಮೆಂಟ್ ಖರ್ಚಾಗುತ್ತೆ. ಹಿಂದ್ಗಡೆ ಸೋತಿದ್ದರಲ್ಲ ಮುನಿರಾಜ್ ಅವರು 62,000 ಓಟ್ ತಗೊಂಡವ್ರೆ, ಅವ್ರಿಗೆ ಅನೌನ್ಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಹಸಿಂದು ಅರ್ಜಿ ಹಾಕಿದ್ರಲ್ಲ, ಹಸಿಂದು ಆದಮೇಲೆ ಮುನಿರಾಜ್ ಅವ್ರಿಗೆ ಕೊಡಬೇಕಾಗಿತ್ತು. ಆದರೆ ಕೋರ್ಟ್ ಅದಕ್ಕೆ ಅನುಮತಿ ಕೊಡಲಿಲ್ಲ. ಕೋರ್ಟ್ ವಿಚಾರ ಅಲ್ಲಿ ಅವ್ರು ಕೋರ್ಟ್ಗೆ ಹೋಗ್ತಾವ್ರೆ, ಅದು ಕೋರ್ಟ್ ಏನು ತೀರ್ಪು ಕೊಡುತ್ತೆ. ಬಟ್ ಸೆಕೆಂಡ್ ಪ್ಲೇಸ್ ಇರ್ತಕ್ಕಂಥವ್ರು ಕೊಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಚುನಾವಣೆ ನಡೆಯಬೇಕು ಅಂತ ಕೋರ್ಟ್ ಹೇಳುತ್ತೆ. ಆ ಥರ ಇನ್ನು ಹೇಳಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ಚುನಾವಣೆ ಬರಲಿ, ಇಲ್ಲ ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥ ಮುನಿರಾಜ್ ಅವ್ರು ಕೊಟ್ಟರೆ ಒಳ್ಳೆಯದು. 2 ವರ್ಷಕ್ಕೆ ಸುಮ್ಮನೆ ಗೌರ್ಮೆಂಟ್ಗೂ ಖರ್ಚು, ಈ ಜನರಿಗೆ ಮಿಸ್ಗೈಡ್ ಆಗುತ್ತೆ. ಇನ್ನು 2 ವರ್ಷಕ್ಕೆ ಯಾಕೆ ಎಲೆಕ್ಷನು? ಸೆಕೆಂಡ್ ಪ್ಲೇಸ್ ಇರ್ತಕ್ಕಂಥ ಮುನಿರಾಜ್ ಅವ್ರು ಕೊಟ್ಟರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಸುಬ್ಬಾರೆಡ್ಡಿ ಅವರು ವಿನಾಕಾರಣ ಕೇಸುಗಳು ಹಾಕಿಸ್ತಾರೆ ಆಪೋಸಿಟ್ ಅವ್ರ ಮೇಲೆ ಅಂತಿದೆ ಸರ್, ನಿಮ್ಮ ಅಭಿಪ್ರಾಯ? ಸುಬ್ಬಾರೆಡ್ಡಿ ಅವ್ರ ಮೇಲೆ ಯಾರಾದರೂ ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೇಸ್ ಹಾಕ್ಸೋದು ಅದು 100% ಸತ್ಯ. ನನ್ನ ಮೇಲೂ ಒಂದು 3-4 ಕೇಸ್ ಹಾಕ್ಸಿದ್ದಾರೆ. ನೈಟು ಮನೆ ಹತ್ರ ಬಂದು 5 ಜನ ಪೊಲೀಸ್ ಬಂದು ಕರ್ಕೊಂಡು ಬಂದು ಇದು ಮಾಡೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ನಾನೇನು ಕಳ್ತನ ಮಾಡಿಲ್ಲ, 2 ತಲೆ ಅವುಗಳ ಬಿಸ್ನೆಸ್ ಮಾಡಿಲ್ಲ. ಅದೇನು ರೈಸ್ ಫೀಲಿಂಗ್ ಅಂತೆ ಅವರೆಲ್ಲ ಅವ್ರ ಫಾಲೋವರ್ಸ್ನ ಮಾಡ್ತಾವ್ರೆ. ಆ ಥರ ನಾನು ಮಾಡಿಲ್ಲ. ಬಟ್ ಆದರೂ ನನಗೆ ಯಾವ ಸುಬ್ಬಾರೆಡ್ಡಿ ಅವರು ಎಲೆಕ್ಷನ್ ಟೈಮಲ್ಲಿ ಇವ್ರು ಮಾಡಿದ್ದು ಸರಿ ಇಲ್ಲ ಅಂದಿದ್ದಕ್ಕೆ 1-2 ಕೇಸ್ ಹಾಕಿಸಿ ನೈಟ್ ಬಂದು ಅರೆಸ್ಟ್ ಮಾಡಿದ್ರು. ನಮ್ಮಂಥವ್ರು 1,000 ಜನಕ್ಕೆ ಮಾಡಿದ್ದಾರೆ. ನಮ್ಮಂಥವ್ರು ಹಾಕಿರ್ತಕ್ಕಂಥ ಚಾಪಕ್ಕೆ ಈಗ ಸುಬ್ಬಾರೆಡ್ಡಿ ಅವರು ಹಸಿಂದಾಗಿದ್ದಾರೆ. ಬಟ್ ಸುಬ್ಬಾರೆಡ್ಡಿ ಅವರು ರಾಜಕೀಯ ಡೌನ್ಫಾಲ್ ಆಯಿತು. ಈಗ ಉಪಚುನಾವಣೆ ಆದರೆ ಅವರೇ ಗೆಲ್ತಾರೆ ಅಂತಾರೆ ಸರ್? ಯಾವುದೇ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು ಗೆಲ್ಲೋಕ್ಕೆ ಅವಕಾಶನೇ ಇಲ್ಲ. ಸುಬ್ಬಾರೆಡ್ಡಿ ಅವರು 6 ವರ್ಷ ಎಲೆಕ್ಷನ್ ಗೆಲ್ಲೋರಿಗಿಲ್ಲ. ಬಟ್ ಅವ್ರ ಫ್ಯಾಮಿಲಿಯವ್ರಿಗೆ, ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವ್ರ ಫ್ಯಾಮಿಲಿಯವ್ರಿಗೆ ಟಿಕೆಟ್ ಕೊಡ್ತಾರೆ. ಸರ್, ಮುಂದೆ ಎಲೆಕ್ಷನ್ ಆದರೆ NDA BJP ಎರಡೂ ಮಾಡಿ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ. ಹೌದು, JDS BJP ಎರಡೂ ಒಂದಾಗಿ ನಮ್ಮ NDAಯಲ್ಲಿ 3-4 ಜನ ಇದ್ದಾರೆ. ಎಲ್ಲ ಒಟ್ಟಿಗೆ ಒಬ್ಬರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ, ಯಾರಿಗೆ ಟಿಕೆಟ್ ಸಿಗಲಿ ನಾವೆಲ್ಲ ಒಬ್ಬರಿಗೆ ಸಪೋರ್ಟ್ ಮಾಡಿ ಕೆಲಸ